ಅವರು ಅಂಗನವಾಡಿ ಇರ್ತಾರೆ, 3 ವರ್ಷ ಮೇಲ್ಪಟ್ಟವರು LKG UKG ಬರ್ತಾರೆ. ಆ ಒಂದು ಕೂಡ ಸಿಸ್ಟಮ್ ಕೂಡ ಇದೆ. ಅವರಿಗೂ ಕೂಡ ಸಮಗ್ರ ಶಿಕ್ಷಣದ ವ್ಯವಸ್ಥೆ ಅವರಿಗೂ ಬರುತ್ತೆ. LKG UKG FD ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಆ ಥರ ಅಂಗನವಾಡಿಗಳನ್ನು ಅವರು ಅಲ್ಲಿ ಸಂಬಂಧಪಟ್ಟಂತೆ ನಾವು ಪರಿಶೀಲನೆ ಕೂಡ ಮಾಡಿಬಿಟ್ಟು ರಿಪೋರ್ಟಲ್ಲಿ ಸೇರಿಸಿದ್ದೀವಿ. ಆ ಥರ ಶಾಲಾ ವಾರಾಂಗಣದಲ್ಲಿ ಇದೆ ಅಲ್ಲ. ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಈ ವಿಷಯದ. ಈಗ ಯಾವುದಾದ್ರೂ NGOವನ್ನು ಒಂದೊಂದು ಶಾಲೆಗೆ ನೀವು ಅಡಾಪ್ಟ್ ಮಾಡ್ಬೋದಾ ಅಂತ, ಅಂದರೆ ಉದಾಹರಣೆ ಅಭಿವೃದ್ಧಿ ದೃಷ್ಟಿಯಿಂದ. ಏಕೆಂದರೆ ಆ NGO ಶಾಲೆಯಿಂದ ದತ್ತು ತಗೊಳ್ಳೋದು ಆ ಥರ ದತ್ತು ತಗೊಳ್ಳೋದು ಅದು ದೊಡ್ಡ ವಿಷಯ ಆಯಿತು. ಕೆಲವೊಂದಿಷ್ಟು ಫೆಸಿಲಿಟೀಸ್ ಅದು ಅವರು ಇಲ್ಲಿ ಕೊಡಿಸ್ಬೋದು. ಅದು ಹಂಗಲ್ಲ, ಆ ಸರ್ಕಾರ ಮಟ್ಟದಲ್ಲಿ ಆ ಪ್ರಯತ್ನ ಮಾಡ್ಬೋದು. ಆ ಥರ ಸರ್ಕಾರ ಮಟ್ಟ ಕೊಟ್ಟಾಗ ಈಗ ಸರ್ಕಾರವೇ ವಹಿಸ್ಬಿಟ್ಟು NGOಗಳಿಗೆ ಕೊಡ್ಬೇಕಾಗ್ತದೆ ಅವ್ರು ಡೆವಲಪ್ ಇದ್ರ ಬಗ್ಗೆ. ಆ ಥರ ಕೊಟ್ಟಾಗ ನೀವೇ ನೇರವಾಗಿ ಬಂದಕ್ಕಿಂತಲೂ ಆ ಸಮಸ್ಯೆಗಳು ಬೇರೆ ಥರ ಆಗತ್ತೆ. ಎಷ್ಟು ಮಟ್ಟಿಗೆ ಅದು ಅನುದಾನ ಇದಾಗತ್ತೆ ಹೇಳೋದು ನಾವು ಹೇಳಲಿಕ್ಕಾಗಲ್ಲ ಅಲ್ವಾ. ವಿಚಾರ ಮಾಡಿ ನೋಡಿ, ಅವ್ರಿಗೆ ವಹಿಸ್ತಾವಾಗ ಈಗ ನಮ್ಮದೇ ಒಂದು ಸಂಸ್ಥೆ ಇದೆಯಪ್ಪ, ನಮಗೆ ವಹಿಸಿದಾರಪ್ಪ ಶಾಲೆಗಳು ಈ ಥರ ವ್ಯವಸ್ಥೆಗಳನ್ನೆಲ್ಲ ನಮಗೆ ನೋಡ್ಕೊಳ್ಳಿಕ್ಕೆ ಅಂತ ಅದಕ್ಕೆ ಪಾಯಿಂಟ್ ಏನೋ ಮಾಡ್ತಾರೆ. ಅವ್ರಿಗೆ ಯಾವ ಥರ ಬಳಕೆ ಮಾಡ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಆಗಲ್ಲ. ಈ ಮಧ್ಯಾಹ್ನ ಬಿಸಿ ಊಟ ನೋಡಿ, ಈಗ ಬೆಂಗಳೂರಲ್ಲಿ ನೋಡಿ ಇಸ್ಕಾನ್ಗೆ ವಹಿಸಿದ್ದಾರೆ. ಈಗ ಬೇರೆ ನಮ್ಮ ಶಿಷ್ಯರು ಕೆಲವು ಉಂಟು, ಬೇರೆ ಬೇರೆ ಸಂಸ್ಥೆಗಳಿಗೆ ವಹಿಸಿದ್ದಾರೆ, ಕೆಲವು ನಿಮ್ಮದು ಸ್ವಸಹಾಯ ಸಂಘಗಳಿಗೆ ವಹಿಸಿದ್ದಾರೆ. ಅಲ್ಲಿ ಊಟಕ್ಕೂ ನೋಡಿ ಈಗಾಗಲೇ ನೀವು ಶಾಲೆಯಲ್ಲಿ ಅಡುಗೆಯವರು ಏನು ಮಾಡಿ ಹಾಕ್ತಾರೆ, ಡೈಲಿ ಬಿಸಿ ಊಟ ನೋಡಿ, ಅದಕ್ಕೆ ನೀವು ಹೋದಾಗ ಅಜಗಜಾಂತರ ವ್ಯತ್ಯಾಸವಿದೆ. ಆ ಕ್ವಾಲಿಟಿಯಲ್ಲಿ ಪೂರ್ತಿ ಅಲ್ಲಿದ್ದು ಎಲ್ಲ ನಮ್ಮ ಸ್ಪೆಷಲ್ ಸಾಮಾಜಿಕ ಪರಿಸರಗಳು ಕ್ವಾಲಿಟಿ ಬಂದಿಲ್ಲ. ಆ ಊಟ ಯಾವುದು ಬಂದಿಲ್ಲ. ಅಂದರೆ ಬೆಳಿಗ್ಗೆ ಈಗ ಇವತ್ತು ಮಧ್ಯಾಹ್ನ ಊಟ ಕೊಡಬೇಕು ಅಂದರೆ ರಾತ್ರಿ 3-4 ಗಂಟೆಗೆ ಅವರು ಇಸ್ಕಾನ್ ಬೇಕಾದ್ರೆ ನೋಡಿ ರಾತ್ರಿ 3 ಗಂಟೆಯಿಂದ ಅಡುಗೆ ಮಾಡ್ತಾರೆ. ಅಂದರೆ ನಾಳೆ ಇವತ್ತು ರಾತ್ರಿ ಮಾಡೋದು ನಾಳೆ ಮಧ್ಯಾಹ್ನ ಕೊಡುತ್ತೆ ಮಕ್ಕಳಿಗೆ ಊಟ. ಅದು ಎಷ್ಟು ಕ್ವಾಲಿಟಿ ಇರ್ಬೋದು ವಿಚಾರ ಮಾಡಿ. ಮತ್ತೆ ಒಂದೇ ಟೆಸ್ಟು ಒಂದೇ ಟೆಸ್ಟು ಮತ್ತೆ ಅದು ಏನೇನು ಆಗತ್ತೆ, ಎಂಥದ್ದು ಊಟ ಯಾವ ಥರ ಇರುತ್ತೆ, ಸ್ವಚ್ಛತೆ ಹೆಂಗಿದೆ, ಏನು ಯಾರು ನೋಡ್ಲಿಕ್ಕಾಗಲ್ಲ ಹೌದಾ. ಆ ಥರ ಎಲ್ಲ ವಿಚಾರ ಮಾಡಿದವಾಗ ನಮ್ಗೆ ಎದುರಿಗೆ ಡೈಲಿ ಇಲ್ಲೇ ಕೊಡುವಂಥ ಊಟ ಉಂಟಲ್ಲ, ಅದು ಕ್ವಾಲಿಟಿ ಚೆನ್ನಾಗಿದೆ. ನಮ್ಮ ಕಡೆ ಏನೇ ಇದ್ದು ನೋಡ್ಬೋದು. ಅಥವಾ ನಾನು ಏನಾದರೂ ಒಂದು ಆಯ್ತು ತಕ್ಷಣ ನಾವು ಅದನ್ನು ಇದು ಮಾಡಿ ಬಿಟ್ಟಾಕಿ ಇದು ಮಾಡ್ಬೋದು, ಗೊತ್ತಾಗತ್ತೆ. ಅಲ್ಲೆಲ್ಲಾದ್ರೂ ಏನು ಗೊತ್ತಾಗತ್ತೆ, ಏನು ಸಮಸ್ಯೆ ಆಗುತ್ತೆ ಅಲ್ವಾ. ಆ ಲೆಕ್ಕದಲ್ಲಿ ಇದೆ ಚೆನ್ನಾಗಿದೆ ಒಂದು ರೀತಿ. ಆ ಥರ ವಹಿಸೋರು ಹಂಗಾಗ್ತದೆ. ಕೆಲವು ಇದೆ, ಕೆಲವು ಕಡೆ ಏನು ಮಾಡಿದರೆ ಈಗ ಸ್ವಸಹಾಯ ಸಂಘ ಉಂಟಲ್ಲ, ಅವರಿಗೆ ಕೆಲವು ಅಡಿಗೆ ಇದನ್ನು ಕೊಟ್ಟು ಬಿಟ್ಟು ಮಾಡಬೇಕು ಹೇಳೋ ವಿಚಾರ ಎಲ್ಲ ಕೆಲವು ನಡೀತಾ ಉಂಟು. ಅವೆಲ್ಲ ಎಷ್ಟು ಮಟ್ಟಿಗೆ ನಾಳೆ ಇದಾಗ್ತದೆ ಗೊತ್ತಿಲ್ಲ. ಹೇಳಿದಲ್ಲ ಇಲ್ಲಿ ನಾವು ಅದನ್ನು ಕೂಡ ಚರ್ಚೆ ಮಾಡಿದ್ವಿ. ನಾವು ಅದು ಶಿಕ್ಷಕರಿಂದ ಸಂದರ್ಶನ ಮಾಡಿದವಾಗ, ಮಕ್ಕಳ ಸಂದರ್ಶನ ಮಾಡಿದವಾಗ ಯಾವೆಲ್ಲ ಐಟಮ್ಗಳು ವಿಜ್ಞಾನ ಗಣಿತ ಸಂಬಂಧಪಟ್ಟಂತೆ ಐಟಮ್ಗಳು, ಲ್ಯಾಬ್ಗಳ ಐಟಮ್ಗಳು ಬೇಕು ಅಥವಾ ಯಾವುದೆಲ್ಲ ಹಾಳಾಗಿದೆ ಅಂತ ರಿಪೇರಿ ಮಾಡುವಂಥದ್ದು, ಆ ಥರದ್ದು ಒಂದು ಲಿಸ್ಟ್ ಮಾಡಿಕೊಡಿ ಅಂದರೆ ಅದೇ ಪ್ರಕಾರ ನಮ್ಗೆ ಲಿಸ್ಟ್ ಕೊಟ್ಟಿದ್ದಾರೆ. ಅದನ್ನೇ ನಾನು ಓದಿ ಹೇಳಿಕೊಂಡು ಅದನ್ನು ಲಿಸ್ಟಲ್ಲಿ ಸೇರ್ತಾ ಇದ್ದೀವಿ. ಅದು ಏನಿದೆ ಅಂದರೆ ಕೆಲವೊಂದಷ್ಟು ನಾವು ಈಗ ಮೇಡಮ್ ಪಂಚಾಯತಲ್ಲಿ ಕೂಡ ಕೆಲವು ಪುಸ್ತಕದಲ್ಲಿ ಕೆಲವು ಕ್ರೀಡಾ ಐಟಮ್ಗಳು ಮತ್ತು ಈ ಥರ ವಿಜ್ಞಾನ ಗಣಿತ ಸಂಬಂಧಪಟ್ಟ ಐಟಮ್ಗಳು ಏನಿರ್ತಲ್ಲ, ನೀವು ಆ ಥರದ ಕೆಲವು ಗ್ರಾಮ ಪಂಚಾಯತ್ ಅಂತ ಶಾಲೆಗೆ ಸುತ್ತಾಗಿರುವಂಥದ್ದು ಅವ್ರು ಹೆಂಗೆ ಒಂದು ರಿಪೋರ್ಟು ಕೂಡ ತೋರಿಸ್ತಾರೆ. ಅದನ್ನು ನೋಡಿಬಿಟ್ಟು ನೀವು ಗ್ರಾಮ ಪಂಚಾಯತಿಂದ ಯಾವುದು ಸುತ್ತಾಗಿದೆ ಶಾಲೆಗಳಿಗೆ ಶಾಲೆಗೆ ಯಾವುದಿದೆ ಸ್ವಲ್ಪ ಹಾಕೊಡುವಂಥ ಸುಮಾರು ಕಡೆ ನನಗೆ ಸಮಸ್ಯೆ ಇದೆ. ಅಂದರೆ ಅವ್ರು ಯಾವುದು ಓದಲಿಕ್ಕೆ ಆ ಥರದ್ದು ಐಟಮ್ಗಳೇ ಇಲ್ಲ. ಕೆಲವು ಪಟ್ಟಗಳು ಅಥವಾ ಇದೆ ಗೋಬಿ ಮರಿದೆ, ಕೆಲವು ಮ್ಯಾಪ್ಗಳೆಲ್ಲ ಇರ್ತದೆ. ಮ್ಯಾಪ್ಗಳೆಲ್ಲ ಕಂಪಲ್ಸರಿ ಬೇಕೇ ಬೇಕು. ಯಾಕೆ ಮ್ಯಾಪ್ ಇಲ್ಲ ಅಂದರೆ ಮಕ್ಕಳಿಗೆ ಮ್ಯಾಪಿಂಗ್ ಮಾಡಲಿಕ್ಕೆ ಆಗಲ್ಲ, ಅವರಿಗೆ ಓದಲಿಕ್ಕೆ ಆಗಲ್ಲ. ನಮ್ಮ ಇಂಡಿಯಾ ಎಲ್ಲಿದೆ, ಇದೆ ಭಾರತ ಎಲ್ಲಿದೆ, ಕರ್ನಾಟಕ ಎಲ್ಲಿದೆ, ಹೆಂಗಿದೆ, ಯಾವ ಹೆಂಗಿದೆ ಅಂತ ತೋರಿಸಲಿಕ್ಕೆ ಆಗಲ್ಲ. ಬಾಯಲ್ಲಿ ಏನೂ ಉಪಯೋಗ ಇಲ್ಲ ಅಲ್ವಾ. ಹಾಗಾಗಿ ಮ್ಯಾಪ್ಗಳು ಇಂಪಾರ್ಟೆಂಟ್ ಇದೆ ಅಂತ. ಹಾಂ, ಮೊದಲಿಗೆ ಏನಿದೆ ನಾಳದ್ದು ಒಂದು ವಿಷಯ ಎಲ್ಲ ಕೇಳಿ. ಇಲ್ಲಿ ಕೆಲವೊಂದಷ್ಟು ನೀವು ಪಾಲಕರು ಹೇಳಿದ್ರೆ ನೀವು ಕೆಲವೊಂದು ಶಾಲೆಗಳಿಗೆ ಕೆಲವೊಂದು ಕೊಡುಗೆಗಳ ರೂಪದಲ್ಲಿ ನೀವು ಕೊಡ್ತೀರಾ, ಕೊಡೋಲ್ಲ ಅಂತ ಹೇಳಿದ್ರೆ ಕೆಲವು ಮಕ್ಕಳು ಬರ್ತಡೇ ಕೊಡ್ಬೋದು, ಅಥವಾ ನೀವು ಶಾಲೆ ಮಕ್ಕಳು 7th ಸೆಂಡ್ ಅಪ್ ಮಾಡುವ ಹಾಗೆ ಬೇರೆ ಕಡೆ ಹೋಗಿದ್ರೆ ಅವರಿಂದ ಕೊಡಿಸ್ಬೋದು, ಅಥವಾ ಬೇರೆ ಟೈಮ್ನಲ್ಲೂ ನೀವು ಕೊಡಿಸ್ಬೋದು ಬೇರೆ ಬೇರೆ ಇದರಿಂದ. ಅವು ಕೊಡ್ಬೇಕಾದ್ರೆ ಏನಿದೆ, ಕೆಲವೊಂದಷ್ಟು ಸಣ್ಣ ಪುಟ್ಟ ಈ ಥರ ಐಟಮ್ಗಳು ಸಾಕಷ್ಟು ಇರ್ತಾವೆ ಶಾಲೆಯಲ್ಲಿ. ಈಗಂತೂ ಈಗ ಒಂದು ಲಿಸ್ಟ್ ಆಯಿತು ಟೋಟಲ್ ಶಾಲೆಯಲ್ಲಿ ಏನೆಲ್ಲ ಬೇಕು ಅನ್ನೋದು ಒಂದು ಟೋಟಲಿ ಒಂದು ರಿಪೋರ್ಟ್ ಆದಂಗಾಗಿದೆ. ಈಗ ಎಲ್ಲರೂ ಸೇರ್ಬಿಟ್ಟು ಮಾಡಾಗಿದೆ. ಲಾಸ್ಟ್ ನಮ್ಮ ಒಂದು ಈ ಭಾಗ ಜನರಿಂದಲೂ ತಗೊಂಡು ಮಾಡಾಗಿದೆ.
ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನು ನಿಮ್ಗೆ ಜಾಗ ಇದೆ ಅದಕ್ಕೆ ಕೊಡ್ಲಿಕ್ಕೆ ಆ ಥರದಲ್ಲಿ ಕೆಲವೊಂದಷ್ಟು ನೀವು ಕೂಡ ಒಂದು ಕೊಡುವಂಥ ವ್ಯವಸ್ಥೆಗಳು ಆಗಿದೆ. ಯಾಕಂದರೆ ನಿಮ್ಮಲ್ಲಿ ಒಂದು ಕಲಿಕೆ ಸಂಬಂಧಪಟ್ಟಂತೆ ಎಲ್ಲ ಉಪಕರಣಗಳು ಇಲ್ಲಿ ಇರುತ್ತೆ ಶಾಲೆಯಲ್ಲಿ. ಮತ್ತು ನಿಮ್ಗೆ ಯಾವ ಸಾಧ್ಯ ಅದರಲ್ಲಿ ಯಾವುದೂ ಆಯ್ಕೆ ಮಾಡ್ಕೋಬೋದು ಆ ಥರ. ಅದನ್ನು ಕೂಡ ಏನಿದೆ ಇದರಲ್ಲಿ ನೀವು ಏನು ಮಾಡಿದ್ರೆ ಆ ಐಟಮ್ಗಳು ಏನು ಉಂಟ ಯಾವುದೆಲ್ಲ ಇದೆ ಹೇಳೋದನ್ನ ನೀವು ನಿಮ್ಮ ಒಂದು ಪಾಲಕರ ಪೋಷಕರ ಒಂದು ಸಮುದಾಯದ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾಳೆ ಇದು ಆದ ನಂತರ ನೀವು ಅದನ್ನು ಹಾಕಿ. ಯಾಕಂದರೆ ಹಾಕಿದಾಗ ನಿಮಗೆ ಏನಿದೆ ಅವರಿಗೆಲ್ಲ ಗೊತ್ತಿಲ್ಲ. ನಾನು ಕೆಲವು ಶಾಲೆಗಳನ್ನು ನೋಡಿದೆ, ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಯಾವ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಶಾಲೆಗೆ ಏನೆಲ್ಲ ಅವಶ್ಯಕತೆ ಇದೆ ಏನೆಲ್ಲ ಬೇಕು ಉಂಟಲ್ಲ ಅದೆಲ್ಲ ಡೈಲಿ ಏನಿದ್ರು ಕೂಡ ಅದು ಬರುತ್ತೆ. ಅದು ಯಾರಿಂದ ಅವ್ರು ದೇಣಿಗೆ ಕೊಟ್ಟರು ಅಥವಾ ಯಾರು ಕೊಟ್ಟರು ಯಾರು ಅದನ್ನು ಕೊಟ್ಟಿದ್ದಾರೆ ಹೇಳಿದ್ರೆ ಅದು ಕೂಡ ಗ್ರೂಪಲ್ಲಿ ಬರುತ್ತೆ. ಅದು ಒಂಥರ ಏನಿದೆ ಆ ಗ್ರೂಪಲ್ಲಿ ಅದೊಂಥರ ಮೋಟಿವೇಶನ್ ಮಾಡ್ತಾ ಇರ್ತಾರೆ ಅವರು, ಅಂದರೆ ಆ ಥರ ಹಾಕ್ತಾ ಇರ್ತಾರೆ. ಈಗೇನಿದೆ ಈಗ ನೀವು ಯಾರೋ ಕೊಟ್ಟರೆ ಅಂತ ಹಾಕಿದಾಗ ನನಗೆ ಪಾಲಕರು ಇದ್ದಾರೆ, ಅವರ ಪಾಲಕರೆಲ್ಲ ಕೊಟ್ಟಿಲ್ಲ, ನಾನೇನು ಕೊಟ್ಟಿಲ್ಲ, ನನಗೇನೋ ಒಂಥರ ನಮ್ಮ ವಯಸ್ಸಿಗೆ ನಾನು ಅನ್ಕೊಳ್ಳೋಣ ಈ ಥರ. ಅಟ್ಲೀಸ್ಟ್ ನಾವು ನೋಡಿದಾಗ ಆ ಗ್ರೂಪಲ್ಲಿ ನಾನು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಡೈಲಿ ಏನಾದರೂ ಒಂದು ಶಾಲೆ ಗೊತ್ತಾಗ್ಬಿಡಿ ಆ ಥರ ನಿಮ್ಮಲ್ಲಿ ಒಂಥರ ಇದನ್ನು ಮಾಡ್ಕೋಬೇಕು. ನೀವು ಆ ಗ್ರೂಪಲ್ಲಿ ಯಾವ ಥರ ಯೂಸ್ ಮಾಡಬೇಕು ಆ ವಿಚಾರಗಳು ತಾಲೂಕು ಜಡ್ಪಿ ಇವ್ರು ಬಂದಿರಲ್ಲ, ಕಾಂತು ಸಾಹೇಬ್ರು ಬಂದಿರಲ್ಲ, ಅವಾಗ ನಾವು ಅವ್ರ ಕೈಲೇ ಹೇಳಿದ್ವಿ ಈ ಒಂದು ವರ್ಷದಿಂದ. ಆದ್ರೆ ಇವತ್ತಿನವರೆಗೆ ಯಾವುದೇ ಪರಿಣಾಮ ಆಗಿಲ್ಲ. ಏನಿದೆ ಸ್ವಲ್ಪ ನಿಮ್ಮ ಜನಪ್ರತಿನಿಧಿಗಳಿಗೆ ಅಲ್ಲಲ್ಲ, ಒಂದು ವರ್ಷ ಆಗೋಯ್ತು ಅಂತ. ಅದು ಯಾರಿಗೆ ಬರುತ್ತೆ ಅವರಿಗೆ ಹೋಗಬೇಕು, ಅವರಿಗೆ ಕೊಟ್ಟು ರೈತಿಂದ ಕೊಡಿ. ಮಕ್ಕಳ ಗ್ರಾಮ ಸಭೆಯಲ್ಲಿ ನಮ್ಗೆ ಅರ್ಜಿ ಬರ್ತಾನೆ ಇದೆ, ನೀವು ಆದಷ್ಟು ಬೇಗ ಮಾಡ್ಕೊಡ್ತೀವಿ. ಸರಿ ಒಂದು ಬಂಗಾರ ಸರ್ ಪಂಚಾಯತರ ಒಂದು ಕಾಲ್ ಸಂಖ್ಯೆ ಹಾಕೊಟ್ರೆ ಯಾವ್ದು ಹೇಳಿ? ಮತ್ತೆ ಯಾರ ಮನೆಯಿಂದ ಯಾರ ಮನೆಗೆ ಪ್ಲೇಸಿಗೆ ಹೆಸರು ಬೇಕಲ್ಲ. ಅದು ಅದು ನಾಲಿಗಾರಿಂದ ಕೌಲ್ಕೊಪ್ಪ, ನಾಲಿಗಾರ ಮೆಣಸಿನ ಮನೆ ಕೌಲ್ಕೊಪ್ಪ. ನಿಂಬೆಹಣ್ಣು ತಿಂತೀರಿ ಸರ್? ಎಲ್ಲಿದೆ? ಆಮೇಲೆ ಈ ಗುಡ್ಡೆ ತೋರಿಸಿದ ಪೂರ್ತಿ ತಿನ್ಬಿಡ್ತಾರೆ, ಹಾಗಾಗಿ ಅಡುಗೆ ಮನೆ ಎಲ್ಲ ಕಡೆ ಆಗಿಲ್ಲ, ಈಗ ನಮ್ಮೂರ ಕಡೆ ಎಲ್ಲ ಆಗಿಲ್ಲ. ಮಂಗನಹಾವಳಿಲಿ ಇಲ್ಲ ಅಂತ
ನಿಮ್ಮ ಕಡೆ ಇರ್ತಾವ ನಂಗೆ ಇಲ್ರಿ ಅದೇ ಇಲ್ಲ ನಮ್ಮ ಮನೆ ಹತ್ರ ಗಿಡ ಇತ್ತು ಸರ್ ಇಷ್ಟರಲ್ಲಿ ಜಾರಿ ಆಗೋದು ಯಾವುದು ಇದ್ರಲ್ಲಿ ಜಾರಿಗೆ ಬರೋದು ಯಾವುದು ಬರದೇ ಇರೋದು ಯಾವುದು ಅಂತ ಯಾಕಂದ್ರೆ ಲೀಸ್ಟ್ ನೋಡೋದಿದೆ ನಾವೇನಿದೆ ಅದನ್ನ ನೆರವು ಮಾಡಿ ಸಂಬಂಧಪಟ್ಟ ಎಲ್ಲ ಕಡೆ ಕಳಿಸ್ಬೇಕು ರಿಪೋರ್ಟ್ ಹೋಗಬೇಕು. ಯಾಕಂದ್ರೆ ಸರ್ಕಾರದಲ್ಲಿ ಕೇಳಿದ್ದಾರೆ ಕೆಲವೊಂದಕ್ಕೆ ಏನಿದೆ ಮೂಲಭೂತ ಸೌಕರ್ಯಕ್ಕೆ ಸುಮಾರೆಲ್ಲ ಮೂಲಭೂತ ಸೌಕರ್ಯಗಳೇ ಬರ್ತವೆ ಅಲ್ವಾ ಜಾಗ ಅವ್ರು ಕೇಳಿದವಾಗ ಈಗ ಮ್ಯಾಕ್ಸಿಮಮ್ ಎಲ್ಲದೂ ಆಗ್ತದೆ ಅಲ್ಲ, ಕೆಲವೊಂದಷ್ಟು ನಾವೇ ಮಾಡ್ಕೊಳ್ಳುವಂಥದ್ದು ಅಥವಾ ಆ ಥರದ್ದು ಅಂತಲ್ಲ. ಕೆಲವು ಸರ್ಕಾರಿ ರಿಪೋರ್ಟ್ ಬರುವಂಥದ್ದು ಇಲಾಖೆಯಿಂದ ಬರುವಂಥದ್ದು ಬರುತ್ತೆ. ಮ್ಯಾಕ್ಸಿಮಮ್ ಈಗ ಆಗಬೇಕು ಅಲ್ಲ, ಈಗ ಇದಾಗೆಲ್ಲ ಕೊಡಬೇಕು ಅಂದ್ರೆ ಈಗ ಏನಾಗಿದೆ ಹಿಂದೆ ನಾವು ಕೆಲವು ಇದೇ ಥರ ಮಾಡೋ ಪ್ರವೇಶದಲ್ಲೇ ಈಗ ಮಧ್ಯಾಹ್ನ ಈ ಬಿಸಿಯೂಟ ಸಂಪುಟ ನಮ್ಮಲ್ಲಿ ಕೆಲವು ಮೊದಲ 8, 9, 10 ತರಗತಿಗೆಲ್ಲ ಮೊಟ್ಟೆಲ್ಲ ಕೊಡೋದಿಲ್ಲ ಆಗಿತ್ತು. ಮೊದಲು 8ನೇ ತರಗತಿ ಅಷ್ಟೇ ಅದು ಮಕ್ಕಳಿಂದಲೇ ಬಂದಿತ್ತು. ಆ ಥರ ನಾವು 9 10ಕ್ಕೆ ಕೊಡಲ್ಲ, 8 ಮೊದಲೇ ಕೊಡ್ತೀವಿ, ನಾವು ಮೊಟ್ಟೆ ತಿಂತೀವಿ ಇದೆಲ್ಲರೂ ಅಲ್ಲಿಂದ ಕಂಪ್ಲೀಟ್ ಆಗಿತ್ತು. ಸಭೆ ಕೂಡ ಇದಾಗಿತ್ತು. ಅದು ನಂತರದೇ 2-3 ತಿಂಗಳಲ್ಲೇ ಅದು 9 10ಕ್ಕೂ ಬಂದಿತ್ತು. ಆ ಥರ ಅವರಿಗೆ ಏನಾದ್ರು ಅವಶ್ಯಕತೆ ಇದೆ, ಸಮಸ್ಯೆ ಇದೆ ಅನ್ನೋದನ್ನ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಅದನ್ನು ಈಗ ಸರ್ಕಾರ ಈ ಥರ ಏನು